ಸಾವಾಗಿತ್ತು ನಮ್ಮ ಚಿಕ್ಕಪ್ಪರ ಮೂರನೇ ಮಗಂದು. ದೇವಸ್ಥಾನಕ್ಕೆ ಹೋಗ್ಬಾರ್ದು, ಹೋಗಿ ಬಂದಿದ್ದೀರಾ, ಇರಲಿ ಪರವಾಗಿಲ್ಲ. ಇವತ್ತು ಸಾಯಂಕಾಲ ಹೋಗ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಒಂದು ಸ್ಪೂನ್ ಸಕ್ಕರೆ ಮೊಸರು ಎರಡು ಕಲ್ಸ್ಕೊಂಡು ತಿಂದ್ಬಿಟ್ಟು ಹೊರಗಡೆ ಬಿಸಾಕ್ಬಿಡಿ, ದೃಷ್ಟಿ ತಗೋದು. ಸರಿ ಸರ್. ನೋಡಿ ಇವ್ರ ಅಂಗಡಿ ದೃಷ್ಟಿ ಆಗಿದೆ. ಯಾವ ದೇವಸ್ಥಾನದವ್ರು ನೀವು? ಇದು 3 ದಿಕ್ಕು ಬರುತ್ತೆ ಇದು. ನೀವು ರೋಡ್ ದಾಟಿಬಿಟ್ಟಿದ್ದೀರಿ, ರೋಡ್ ದಾಟಿಬಿಟ್ಟಿದ್ದೀರಿ ನೀವು ಹಿರಿಯರು. ನಾನು ದುಡ್ಡು ಇಸ್ಕೊಳ್ಳಲ್ಲ ಯಾರ ಹತ್ರನು. ದೃಷ್ಟಿ ಆಗ್ಬಿಟ್ಟಿದೆ ನಿಮಗೆ, ಆಗೋದಲ್ಲ. ದೃಷ್ಟಿ ಆಗಿರೋಂಥದ್ದು ಬಹಳ ಕೆಟ್ಟದಂಥದ್ದು ದೃಷ್ಟಿ. ಅದು ಸ್ವಾಮಿಗಳು ಒಳ್ಳೆ ಬೇಡ ಬಿಡಿ, ನಾವ್ ಏನು ತಗೊಳ್ಳೋದು, ದುಡ್ಡು ತಗೊಳ್ಳೋದಿಲ್ಲ. ಯಾರು ದೃಷ್ಟಿ ತಗೋರು ಏನೂ ತಗೊಳ್ಳೋದಿಲ್ಲ ನಾನು. ಅಲ್ಲ ದುಡ್ಡು ಕೊಡಲ್ಲ ಬಿಡಿ. ನೋಡಿ ಹಿರಿಯರು ಇವರು. ಹೌದೌದು. ಆ ಬಿಳಿ ಬಟ್ಟೆ ಬೇರೆ ಹಾಕೊಂಡಿದ್ರಲ್ಲ ಹೆಗಲ ಮೇಲೆ, ಹಿಂಗಾಗಿ ನಾನು ಇವ್ರನ್ನ ಮಾತಾಡ್ಸೋದು. ಯಾರು ನಿಮ್ಮನ್ನ ಮಾತಾಡ್ತೀನಿ, ನೀವು ಹೋದವ್ರು ಹೋಗಿದ್ದು ನನಗೆ ಗೊತ್ತಾ ಅಲ್ವೇ? ಕರೆಕ್ಟ್ ಹೇಳಿದ್ರು ಬಿಡಿ. ಬನ್ನಿ ಈ ಕಡೆ ಬನ್ನಿ. ನಿಜವಾಗ್ಲೂ 3 ದಿನದಿಂದ ಬನ್ನಿ. ಒಂದು ನೋಡಿ ಅಂಗಡಿ ದಿಕ್ಕಿದೆಯಲ್ಲ, ಲಕ್ಷ್ಮೀ ಯೋಗ ಇದು. ಅದಕ್ಕೆ ಬಾ ಈ ಕಡೆ ಬನ್ನಿ. ಅದನ್ನೇ ಮಾಡ್ತಾ ಇದೀನಿ, ಈ ಕಡೆನೇ ಮಾಡಿದೆ ನಾನು. ಬೇಡ ಕೂತ್ಕೋ. ಬನ್ನಿ. ಇಲ್ಲ ದೃಷ್ಟಿ ಆಗ್ಬಿಡಿದೆ. ಆ 3 ಹಾದಿಯೊಳಗೆ ಏನು ಮಾಡುತ್ತೆ, ಯಾರೋ ಏನೋ ಮಾಡಿ ಹೋಗ್ಬಿಟ್ಟಿರ್ತಾರೆ, ದಾಟ್ಬಿಟ್ಟಿರ್ತೀರ ನೀವು. ನಿಮಗೆ ದೃಷ್ಟಿ ಆಗ್ಬಿಟ್ಟೈತೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಮುಖದ ಲಕ್ಷಣ ಇಳಿದ್ಬಿಟ್ಟೈತೆ. ರಾತ್ರಿ ಏನೋ ಕನಸು ಬರ್ತಾ ಇದೆಯಾ, ಕೆಟ್ಟ ಕನಸು ಮಲಗಿದಾಗ? ಏನೋ ಬರ್ತಾ ಇಲ್ಲ. ಹಂಗಾದ್ರೆ ನಿಮ್ಗೆ ಗ್ಯಾರಂಟಿ ದೃಷ್ಟಿ ಆಗೈತೆ. ಕನಸು ಬಂದ್ಬಿಟ್ಟಿದೆಯಾ, ಬರ್ತಾ ಇಲ್ವಲ್ಲ, ಹಿಂಗಾಗಿ ಆಗ್ಬಿಟ್ಟಿದೆ ಅಂತ ನಿಮಗೆ. ಇರ್ಲಮ್ಮ, ಚೆನ್ನಾಗಿ. ನಿಮ್ಮ ಯಜಮಾನ್ರಿಗೆ 2 ಲಿಂಬೆಹಣ್ಣು 1 ಮೆಣಸಿನ್ಕಾಯಿ ಕಟ್ಟಿದ್ರ? ಗಾಡಿ ಕಟ್ದ? ಒಳ್ಳೇದಾಯ್ತು. ನೀನು ಯಜಮಾನ್ರಿಗೆ ಕಟ್ತಿ ಅಂತ ಯಾಕೆ ಕೇಳಿದೆ ಅಂದ್ರೆ, ನೀನು ಗಾಡಿ ಕಟ್ಟಬೇಕು. ನೀನು ಗಾಡಿ ಕಟ್ಟು ಅಂದ್ರೆ ಹೋದ್ ಸತಿ ಗಾಡಿ ಕಟ್ಟು ಅಂದ್ರೆ ಯಜಮಾನ್ರಿಗೆ ಕಟ್ಟಿದೆ, ಯಜಮಾನ್ರಿಗೆ ಕಟ್ಟು ಅಂದ್ರೆ ಗಾಡಿ ಕಟ್ತೀಯ. ಅದಕ್ಕೇನೆ ಈ ಸತಿ ಯಜಮಾನ್ರಿಗೆ ಕಟ್ಟದ್ಯಾ ಅಂತ ಕೇಳಿದೆ ಅಲ್ವಾ? ಈಗ ನೀನು ಗಾಡಿ ಕಟ್ಟಿದ್ಯಾ ಅಂದೆ, ಒಳ್ಳೇದಾಗ್ಲಿ ಹೋಗು. ನೀನು ಯಾರ ಹತ್ರ ಮಾತಾಡ್ಸಕ್ಕೆ ಹೋಗ್ಬೇಡ. ಈಗ 3 ನಿಮಿಷ, ಒಂದು 10 ನಿಮಿಷ ಮಾತಾಡಿಸ್ಬೇಡ ಯಾರ ಹತ್ರನು. ಯಾರು ಏನೇ ಮಾತಾಡಿದ್ರು ಬಾಯಲ್ಲಿ ಲಿಂಬೆಹಣ್ಣು ಇಟ್ಕೊಂಡು ಮತ್ತೆ ತೆಗೆದು ಮಾತಾಡಿಸಿ, ಮತ್ತು ಬಾಯಲ್ಲಿ ಲಿಂಬೆಹಣ್ಣು ಬಾಯೊಳಗೆ ಇರಬೇಕು, ಆಯ್ತಾ? ಒಳ್ಳೆ ಯೋಗ ಶುರು ಆಗುತ್ತೆ ನಿಮ್ಗೆ. ವ್ಯಾಪಾರ ಇನ್ನು ಮೇಲೆ ನೋಡಿ ಲಕ್ಷ್ಮಿ ಹೆಂಗೆ ಹೊಳಿತಾಳೆ ಅಂತ ಕಣ್ಣು ದೃಷ್ಟಿ ಬಿದ್ದುಬಿಟ್ಟಿದೆ ನಿಮಗೆ. ನೀವು ಚಡ್ಡಿ ಬೇರೆ ಹಾಕೊಂತಿರಲ್ಲ, ಕಾಲು ಫುಲ್ ಕಾಣಿಸ್ತೈತೆ, ಅದು ದೃಷ್ಟಿ ಕಾಲು, ಆಯ್ತೇ? ಹಾಂ ಇರಲಿ, ಕೈಯಲ್ಲಿ ಹಿಡ್ಕೊಳ್ಳಿ ಲಿಂಬೆಹಣ್ಣು. ಇಲ್ಲ ಹಿಡ್ಕೊಳ್ಳೋದಲ್ಲ, ನೀವು ಹಿಡ್ಕೋಬೇಕು. ನಿಮ್ಮ ಹಣೆ ಬರ. ಆಮೇಲೆ ನೀವು ನಮಗೇನು ಶಾಪ ಹಾಕಕ್ಕೆ ಹೋಗ್ಬೇಡಿ, ಯಾಕೆ ಹಿಂಗೆ ಆಗೋಯ್ತು ಇಲ್ಲಿ ಅಂತ. ನೀವು ದಾಟಿರೋದಕ್ಕೆ ಹೇಳ್ತಾ ಇರೋದು ನಾನು, ನನಗೆ ದುಡ್ಡು ಕೊಡಬೇಡಿ ನೀವು. ಯಾರಿಗೆ ಗೊತ್ತು, ಬಟ್ ಕರೆಕ್ಟಾಗಿ ಹೇಳಿದ್ರು. ನಮ್ಮ 3 ದಿನದಿಂದ ನಮ್ಮ ಚಿಕ್ಕಪ್ಪನ ಮಗ ಸತ್ತೋಗಿದ್ದ. ನನಗೆ ಹೆಂಗೆ ಗೊತ್ತದು ಅಲ್ವೇ? ನಾನು ನಿಮಗೆ ದೃಷ್ಟಿ ಆಗಿದೆ, ಹಿರಿಯರು ಅಂತ ನಾನು ಮಾಡ್ತಾ ಇರೋದು. ನಿಮ್ಮ ದೃಷ್ಟಿ ತೆಗೆದು ಕೊಡ್ತೀನಿ. ಬಾಯಲ್ಲಿ ಲಿಂಬೆಹಣ್ಣು ಇಟ್ಕೊಳ್ಳಿ. ಯಾರಾದ್ರೂ ಏನಾದರೂ ಮಾತಾಡಿದ್ರೆ ಮತ್ತೆ ಮಾತಾಡಿ, ಮತ್ತೆ ಲಿಂಬೆಹಣ್ಣು ವಾಪಸ್ ಇಟ್ಕೊಳ್ಳಿ. 5 ನಿಮಿಷ ಅಷ್ಟೇ. ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲಿ ಕೆಟ್ಟ ದೃಷ್ಟಿ ಬಿದ್ದಿತ್ತೇನೋ ಅಂತ. ಅದು ಹೋಗಿಲ್ಲ ಅಂದ್ರೆ ನನಗೆ ಅವಾಗ ಹೇಳಿ. ಲಿಂಬೆಹಣ್ಣು ಇಟ್ಕೊಳ್ಳಲ್ಲ ಹಂಗಾರೆ ನೀವು ಬಾಯಲ್ಲಿ. ನಿಮ್ಮ ಹಣೆ ಬರ. ನಾನು ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ, ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಏನೋ ಕೆಟ್ಟದಾದ್ರೆ ನನಗೆ ಕೇಳಕ್ಕೆ ಹೋಗಬೇಡಿ. ಅಲ್ಲ ಬಾಯಲ್ಲಿ ಈಗ ನಾನು ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಒಂದು 2 ನಿಮಿಷ ಯಾರಾದ್ರೂ ಮಾತಾಡಿದ್ರೆ, ಯಾರು ಮಾತಾಡಿದ್ರು ಅಷ್ಟೇ, ಬಾಯಲ್ಲಿ ಒಂದ್ಸತಿ ಹಿಂಗೆ ಲಿಂಬೆಹಣ್ಣಿಗೆ ಮುಟ್ಟಿ, ತುಟಿಗೆ ಮುಟ್ಟಿ ಮತ್ತೆ ಮಾತಾಡಿ. ತುಟಿಗೆ ಮುಟ್ಸಿ ಮಾತಾಡಿ. ಎಷ್ಟು ನಿಮಿಷ ಮಾಡ್ಬೇಕು ಈ ತರ? 2 ನಿಮಿಷ ಮಾಡಿದ್ರೆ ಸಾಕು. ನೀವು ದೃಷ್ಟಿ ಕಳಿತೀರಿ ನೋಡಿ. ಲಿಂಬೆಹಣ್ಣು ಕೆಂಪಗಾಗಿ ಹೋಗುತ್ತಾ ಅವಾಗ ನಿಮ್ ದೃಷ್ಟಿ ಆಗಿದ್ರೆ. ಹೌದಾ? ಕೆಂಪು ಕಲರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಮಾತಾಡ್ಬೇಡಿ ಯಾರ ಹತ್ರ. ಇವಾಗಿಂದ ನಿಮ್ ಸಮಯ ಶುರು ಆಗತ್ತೆ. ಎಡಗಡೆ ಹಾಕೊಳ್ಳಿ. ಈಗ ಶರ್ಟ್ ಬಲಗಡೆ ಹಾಕೊಂಡಿದ್ರಿ, ಈಗ ಎಡಗಡೆ ಹಾಕೊಡಿ. ಈಗ ಬಲಗಡೆ ಇರಲಿ, ಎಡಗಡೆಯಿಂದ. ಆಯ್ತು, ಇಟ್ಕೊಳ್ಳಿ. ಒಂದ್ಸತಿ ನಾಯಿ ತರ ಕೂಗಿ ಮಾಡಿ. ಶ್ವಾನ ಮಾಡಿ ಕೂಗೋಣ. ಈಗ 2 ಸತಿ ಬಾಯಿಂದ ತೆಗೆದು ಅಂದು ಬಾಯಲ್ಲಿ ಮುಟ್ಸಿ ಬಿಡಿ. ಯಾರಾದ್ರೂ ಏನು ಇವ್ರು ಮಾತಾಡಿದ್ರು ಅಷ್ಟೇ. ಲಿಂಬೆಹಣ್ಣು ಜ್ಞಾಪಕ ಇರಲಿ, ಲಿಂಬೆಹಣ್ಣು ಮುಟ್ಟಿಸ್ತೀರಿ ನೀವು ಮಾತಾಡಂಗಿಲ್ಲ ಯಾರ ಹತ್ರನು. ಬರಲಾ? ಬರ್ತೀನಿ, ಒಳ್ಳೇದಾಗ್ಲಿ. ನೀವೇನ್ ಮಾಡ್ತಿರೋ ಸಾಯಂಕಾಲ ಮೊದಲು ಮೊಸರು ಸಕ್ಕರೆ 2 ತಿಂದು ಚೆಲ್ಬಿಡಿ. ಒಂಚೂರು ಟೀ ಕುಡಿತೀರೇನೋ? ಕುಡಿತೀರಿ, ಕಾಫಿ ಮಾಡ್ಕೊಂಡು. ಈಗ ಬೇಡವಾ? ಅಲ್ಲ ಅಣ್ಣ 2 ನಿಮಿಷ ಇದು ನಿಮ್ಮ ಹಿಡ್ಕೊಂಡು ಮಾತಾಡ್ಬೇಕಂತ. ನೀನು 2 ನಿಮಿಷ ಹಿಡ್ಕೊಂಡು ಮಾಡ್ಕೊಬಿಡ. ಹಾಂ, ಏನು ನಿನ್ನ ಹೆಸರು? ವೆಂಕಟರಂಗ. 2 ನಿಮಿಷ ಹಂಗೆ ಹಿಡ್ಕೊಂಡು ಮಾತಾ. ಯಾರು ಹೆಸರು ಸರ್? ಇವ್ರೇನೋ ಮಾತಾಡ್ಸಿ ಸರ್. 2 ನಿಮಿಷ ನಂಗೆ ನಿಂಬೆ ಹಿಡ್ಕೊಂಡು ಮಾತಾಡ್ಬೇಕು. ಬೇಡ ಅಂತೀರಾ? ಸುಳ್ಳ ಅದು. ಮತ್ತೆ ನೀನೇ ಕೂಗಕ್ಕೆ ಹೋದೆ ನಾಯಿ ಥರ. ನಾ ಯಾರೆಲ್ಲ ಕೂಗ್ಬಿಡ್ತೀಯ? ಅಣ್ಣ ಸುಮ್ಮನೆ ಅಣ್ಣ ವೆಂಕಟಣ್ಣ, ನಾನು ಹೇಳಿದೆ ಸ್ವಾಮಿ ಹಂಗೆ ಮಾಡಿ ಅಂತ. ಅದಕ್ಕೆ ಅವ್ನು ಯಾವ ಸ್ವಾಮೀಜಿ ನಡೀರಿ ಅಂತ ಬೈದ್ರು ನಿಮಗೆ. ಇಲ್ಲಿದ್ದೆಲ್ಲ ಹೇಳಕ್ ಹೋಗ್ಬೇಡಿ. ಇನ್ನು ಯಾವತ್ತೂ ಬರಕ್ ಹೋಗಲ್ಲ ನಿಮ್ಮ ಅಂಗಡಿ ಹತ್ರ ನಾನು. ಬ್ಯಾಡಿ ಹೋಗಿ ಸ್ವಾಮಿ. ಕೊಡೋಣ, ನಾವು ಮಾಡ್ಕೊಡ್ತೀವಿ. ಕೊಡ್ಬೇಡಣ, ಲಿಂಬೆಹಣ್ಣು ಕೊಟ್ಬಿಡಿ. ನೀವು ಹಿಂಗೆ ಮಾಡಿದ್ರಲ್ಲ ನನಗೆ, ನಿಮ್ಗೆ ಗೊತ್ತಾಗತ್ತೆ. ಈಗ ಏನು ಹೇಳಕ್ ಹೋಗ್ರಿ. ಇಟ್ಕೊಳ್ಳಿ, ಇರ್ಲಿ. ನಾನು ತುಟಿಗೆ ಮುಡ್ಸಿ ಮಾತಾಡಿ ಅಂದೆ. ನೀವೇನ್ ಮಾಡ್ತಾ ಇದ್ರಿ? ಜಾಲಿಯಾಗಿ ಮಾತಾಡ್ತಿದ್ರು, ಕಾಲೇಜ್ ಹುಡುಗಂತಾರ. ಮಾಡಿ ಬರಲಾ? ಬರ್ತೀನಿ. ಮಾತಾಡಿ. ಗೆಟ್ ಔಟ್. ಇವ್ ನಾನ್ಸೆನ್ಸ್. ಅವ್ನು ಯಾಕೆ ಗೊತ್ತಾ ನಿಮ್ಮೇಲೆ ಕೊಟ್ಟಿದ್ದು? ಅವ್ರ ದೇವ್ರು ಒಳಗಡೆ ಐತೆ. ಅಲ್ಲೋಡಿ ಒಳಗಡೆ ಐತೆ ದೇವರು. ಅಲ್ಲಿ ದೇವರು. ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮು. ಕುರಿಗಳು ಸ್ವಾಮಿ ಕುರಿಗಳು ಅಂತ.
ತಮಾಷೆ ಮಾಡಿದಳು ಅಲ್ಲಿ ಹುಡುಗಗೂ ಗೊತ್ತು ನೋಡಿ ಮೊಮ್ಮಗೂ ಇಲ್ಲಿ ಎಲ್ಲರೂ ಗೊತ್ತಾಡೋ ಇವರು ನಮ್ಮ ವೀಕ್ಷಕರು ಎಲ್ಲರೂ ಗೊತ್ತು. 1, 2, 3, 4. Bakra, bakra. Feel the rhythm, screw your mind, check the baby. Come on, bakra, bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಬೊಂಬಾಟಾಗಿರೋ ಒಂದು ಗಿಫ್ಟ್ ನಿಮಗೆ, ಪ್ರೀತಿಯ ಕಾಣಿಕೆ.